BCCI ಅನೇಕ ಗೊಂದಲಗಳ ಒಂದು ಆಗಿದ್ದನ್ನು ನಾವು ನೋಡಿದ್ದೀವಿ. ಅಂಥ ಒಂದು ಗೂಡಿನಲ್ಲಿ ಇವ್ರಿಗೇನೋ ಎಲ್ಲೆಲ್ಲೋ ಅಸಮಾಧಾನ ಆಗ್ಯದ. ಅದಕ್ಕಾಗಿ ಅವರು ಟೆಸ್ಟ್ ಮಧ್ಯದಲ್ಲೇ ಒಂದು ತಮ್ಮ ನಿವೃತ್ತಿಯನ್ನು ಘೋಷಣೆ ಹೊರಗೆ ಬಂದಿದ್ದಾರೆ. ಆ ಹೊರಗೆ ಬಂದಿದ್ದಕ್ಕೆ ಏನೋ ಕಾರಣ ಇದ್ದರೂ ಅವ್ರು ಮಾತ್ರ ಸದಾ ನಮ್ಮ ಈ ಭಾರತೀಯರ ಮನದಲ್ಲಿ ನೆನಪುಳಿಯುವಂಥ ವ್ಯಕ್ತಿ. ತಮಿಳುನಾಡಿನ ಈ ವ್ಯಕ್ತಿ ವಿಶೇಷ ಮಧ್ಯಮ ವರ್ಗದಿಂದ ಬಂದಂಥ ಒಬ್ಬ ಹಾರ್ಡ್ ವರ್ಕರ್ ಇವತ್ತು ಈ ಹಂತಕ್ಕೆ ಬಂದಿರೋದಕ್ಕೆ ಅವ್ರ ತಂದೆ ರವಿಚಂದ್ರನ್ ಅವರ ಕಾರಣ. ತಂದೆ ಮತ್ತು ಜೊತೆಗೆ ತಾಯಿ ಚಿತ್ರ ಅವರ ಒಂದು ಸಾಹಸ, ಒಂದು ಹೋರಾಟ ಅದು ಅಷ್ಟೇ ಕಾರಣ ಅಂಥೇಳಿ ಸ್ವತಃ ಅಶ್ವಿನಿ ಅವರು ಹಲವು ಸಲ ಹೇಳ್ಕೊಂಡಿದ್ದಾರೆ. ಹೀಗೆ ವಿವಾದಗಳಿಂದ ಕೂಡಿದ್ರೂ ಸಹ ತಮ್ಮ ವ್ಯಕ್ತಿತ್ವವನ್ನು ಉಳಿಸಿಕೊಂಡು ಬಂದಂತಹ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ತನ್ನ ಹೆಸರು ಮಾಡಿಕೊಂಡಂತಹ ಕ್ರಿಕೆಟಿಗ ಇವತ್ತಿನ ನಾವು ಟೆಸ್ಟ್ಗಳಲ್ಲಿ ನೋಡುವುದಿಲ್ಲ ಅನ್ನೋ ಬೇಸರ ಅನ್ನೋದನ್ನು ಬಿಟ್ಟರೆ ಮತ್ತು ಅನಿವಾರ್ಯ ಯಾರಾದರೂ ನಿವೃತ್ತಿ ಆಗಲೇಬೇಕು ಅನ್ನುವಂಥದ್ದು ಒಂದು ಆರಂಭ ಆದದ್ದು ಒಮ್ಮೆ ಅಂತ್ಯ ಆಗಲೇಬೇಕು. ಒಂದಿಷ್ಟು ಜಲ್ದಿ ಆಗ್ಬೋದು, ಲೇಟ್ ಆಗ್ಬೋದು. ಆದರೆ ಜಗದ ಶ್ರೇಷ್ಠ ಆಲ್ರೌಂಡರ್ನಲ್ಲಿ ಹೆಚ್ಚು ಕಡಿಮೆ 3ನೇ ನಂಬರ್ ಇವರು ಬರುವಂಥವ್ರು ಇದ್ದಾರೆ. ಮೊದಲನೇದವರು ಯಾನ್ ಬೋಥಮ್ ಅಂತ ಇಂಗ್ಲೆಂಡ್ನವರು, 2ನೇದು ಕಪಿಲ್ ದೇವ್, 3ನೇದವರು ನಮ್ಮ ಈ ಬ್ಯಾಟ್ಸ್ಮನ್ ವಿತ್ ಬಾಲರ್ ಸೆಂಚುರಿ ಸಹಿತ ಹೊಡೆದಂಥ ವ್ಯಕ್ತಿ ಈ ನಮ್ಮ ಅಶ್ವಿನರನ್ನು ಯಾವ ರೀತಿಯಿಂದ ನೋಡಿದರೂ ಒಂದು ಪರಿಪೂರ್ಣ ವ್ಯಕ್ತಿತ್ವವಾಗಿ ಮತ್ತು ಪ್ರಜ್ಞಾವಂತಿಕೆ ವ್ಯಕ್ತಿಯಾಗಿ ಸೈಂಟಿಫಿಕ್ ಟೆಂಪರ್ ಇರುವಂಥ ವ್ಯಕ್ತಿಯಾಗಿ ನಮ್ಗೆ ಕಂಡು ಬರ್ತಾರೆ. ಸೈಂಟಿಸ್ಟ್ ಆಫ್ ದ ಕ್ರಿಕೆಟ್ ಮಿಸ್ಟರ್ ಅಶ್ವಿನ್ ಹ್ಯಾಡ್ ರಿಟೈರ್ಡ್ ಫ್ರಾಮ್ ದಿಸ್ ಗೇಮ್ ಅನ್ನುವಂಥ ಮಾತು ಕೇಳಿದಾಗ ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ಆ ಆಟ ಸೌಂದರ್ಯ ಇತ್ತು. ಆ ಸೌಂದರ್ಯವನ್ನು ನೆನಪಿಸ್ತಾ ಅವರಿಗೆ ಮತ್ತೊಮ್ಮೆ ನಮ್ಮ ನಮನವನ್ನು ಸಲ್ಲಿಸ್ತಾ ಇಂಥ ಆಟಗಾರ ಮತ್ತು ಬರಲಿ ಆಫ್ ಸ್ಪಿನ್ನರು ಹರ್ಭಜನ್ ಸಿಂಗ್ ನಂತರ ಬಂದಂಥ ಇವರಂತರ ಯಾರು ಬರ್ತಾರೋ ಎದುರು ನೋಡುವಂಥದ್ದು. ಯಾಕಂದರೆ ನಮ್ಮಲ್ಲಿ ಕನ್ನಡದಲ್ಲೇ ಒಂದು ಗಾದಿ ಮಾತದ ಅಕ್ಕ ಸತ್ರ ಅಮಾಶ್ ನಿಲ್ಲುವುದಿಲ್ಲ ಅಂತೇಳಿ ಅವ್ರು ಬಂದರು, ಇರಬೇಕಾಗಿತ್ತು. ಆದರೂ ರಿಟೈರ್ ಆಗಿದ್ದಾರೆ. ಯಾವುದೋ ಒಂದು ನೋವನ್ನು ಹೊತ್ತುಕೊಂಡು ಅದು ಅವರಿಗೆ ಒಂದು ರೀತಿಯಿಂದ ಈ ನಿವೃತ್ತಿ ಸಮಾಧಾನ ಕೊಟ್ಟಿದ್ದಾರೆ. ಭಾಳ ಸಂತೋಷ. ಆಟನಂತೆ ನಿಶ್ಚಿತವಾಗಿಯೂ ಅವ್ರು ಸಮಾಧಾನ ಕೊಟ್ಟದ. ಅದು ಅವ್ರ ಆಟವನ್ನು ನಾವು ಏನಿದ್ವಿ ಇನ್ನು IPL ಅಲ್ಲಿ ಇಲ್ಲಿ ನೋಡುವಂಥದ್ದಷ್ಟು ಟೆಸ್ಟ್ಗಳಲ್ಲಾಗಲಿ ಇನ್ನುಳಿದ ಆಟಗಳಲ್ಲಾಗಲಿ ಕಾಣೋದು ಕಷ್ಟ. 2020 ಒನ್ ಡೇದಲ್ಲಿ ಆಡ್ಬೋದೇನೋ ಯಾರಿಗೂ ಗೊತ್ತು. ಈಗ ಮಾತ್ರ ಟೆಸ್ಟ್ನಿಂದ ರಿಟೈರ್ ಆಗಿದೆ ಅಂತ ಹೇಳ್ತಾ ಇದು ನಿಮಗೆ ಈ ಚರ್ಚೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಂಡೆ ವಂದನೆಗಳು.